ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಐಸ್ಫಿರಿಯಾ 2 ಫಸ್ಟ್ನೇ ಕ್ವಾಲಿಟಿ ಕುಯ್ತಾ ಇದ್ದಾರೆ. ಫಸ್ಟು ಯಜಮಾನ್ರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಏನು ರೈಟ್ ಹೋಗುತ್ತಾ ಇದೆ ಇವಾಗ ಮಾರ್ಕೆಟಿಂಗಲ್ಲಿ, ಯಾವ ಥರ ಒಂದು ಏಕರ್ಗೆ ಎಷ್ಟು ಬೆಳೆ ಬರುತ್ತೆ ಅಂದ್ಬಿಟ್ಟು ಫುಲ್ಲು ಡೀಟೇಲ್ಸ್ ಆಗಿ ಹೇಳ್ತಾರೆ. ಬನ್ನಿ ಕೇಳೋಣ. ಯಜಮಾನ್ರೆ ಇವಾಗ ಫಸ್ಟ್ನೇ ಕ್ವಾಲಿಟಿ ಹೂವು ಕುಯ್ದಿದ್ದೀರಾ? ಹೌದು. ಚೆನ್ನಾಗಿ ಬಂದಿದೆ ಹೂವು? ಹೌದು. ಇವಾಗ ಎಷ್ಟು ಕೆಜಿ ಆಗ್ಬೋದು? ಕೆಜಿ 140-150 ರೂಪಾಯಿ ಮಾರ್ಕೆಟು. ಇವಾಗ ಬಂದು 400 ಕೆಜಿ ಆಯ್ತದೆ. 400 ಕೆಜಿ. ಹೆಂಗು ಒಂದು ಏಕ್ರಕ್ಕೆ ಬಂದು ಹೆಂಗ್ ಮಾಡಿದ್ರೆ 3 ಟನ್ನಿಂದ 4 ಟನ್ನು ಚೆನ್ನಾಗಿ ಬೆಳೆ ಆದ್ರೆ 4 ಟನ್ನು 4.25 ಟನ್ನು ಬೆಳಿಬೋದು. ಸೂಪರ್ ಕ್ವಾಲಿಟಿ. ಸೂಪರ್ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು. ಹೂವು ಮಾತ್ರ ಚೆನ್ನಾಗಿದೆ. ಐಶ್ವರ್ಯ ನೋಡಿ ಯಾವ ಥರ ಇದೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಹೂವು. 4-3.5 5 ಟನ್ನು, ಒಂದು 4 ಟನ್ನು ಅಂದಾಜಿಗೆ, ಒಂದು 4 ಟನ್ನು ಪಕ್ಕ ಬರ್ತದೆ. ಇವಾಗ ಒಂದು ಏಕರೆಗೆ ಇಷ್ಟೆಲ್ಲ ಎಷ್ಟು ಖರ್ಚು ಮಾಡಿದ್ದೀರಾ ನೀವು? ಇವಾಗ 90,000 ಖರ್ಚು ಮಾಡಿದ್ದೀವಿ. ಲೈಟಿಂದ, ಗೊಬ್ಬರದಿಂದ, ಹೊಲ ಉಳಿಸ್ತವಿಂದ ಸ್ಟಾರ್ಟಿಂಗಿಂದ 90,000 ಖರ್ಚು ಮಾಡಿದ್ದೀವಿ. ಒಂದು 4 ಲಕ್ಷ ಬಂದ್ರೂ ಒಂದು 3 ಲಕ್ಷ ಉಳಿತದೆ. 3 ಲಕ್ಷ ಒಂದು ಎಕರೆಗೆ. 3 ಲಕ್ಷ ರೇಟ್ ಇದ್ಬಿಟ್ರೆ ಇನ್ನೂ ಜಾಸ್ತಿ. ದಸರಾ ಟೈಮಲ್ಲಿ, ಹಬ್ಬಗಳ ಟೈಮಲ್ಲಿ ನೋಡಿ ನೀವು 150-200 ಇದ್ಬಿಡ್ತಂದ್ರೆ 4-5 ಲಕ್ಷನೂ ಆಗೋಗ್ತದೆ. ಇವಾಗ ಮಿನಿಮಮ್ ಅಂದ್ರೆ ಕೂಡ ನಾವು 3 ಲಕ್ಷಕ್ಕೆ ಬಿಡೋದಿಲ್ಲ. ಅದೇ ರೈಟ್ ಕಮ್ಮಿ ಇದಾಗಲೂ 3 ಲಕ್ಷ ಲಾಭ ಬರುತ್ತೆ. ಇವಾಗ ಮಾರ್ಕೆಟ್ 140-150 ಗಂಟೆ ಹೋಗ್ತದೆ. ಅದೇ ಚೆನ್ನಾಗಿರ್ಬೇಕು. ಇವಾಗ ಚೆನ್ನಾಗೈತೆ ಹೂವು. 3 ಕೊಯ್ಲಿಂದ 4 ಕೊಯ್ಲು ಹೇಗೆ ಬಿದ್ದೈತೆ. ಅದೇ ಸಂಟೆಲ್ಲ ಆದ್ರೆ ತಿಂಗಳೆಲ್ಲ ಕೊಯ್ತಾ ಇರ್ತದೆ. ಅದೇ ಅದು ಸಕ್ಸಸ್ ಆಗಲ್ಲ ಇವಾಗ. ಇದು ಡಾಲು, ನಾಟಿ ಸಾಮಂತಿ ಇದತ್ತ ಮೈನು. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದು ಏಕರೆಗೆ ಇಲ್ಲಾಂದ್ರೂ ಒಂದು 3 ಲಕ್ಷ ಆದಾಯ ಬರುತ್ತೆ. 3 ಲಕ್ಷ ಮ್ಯಾಗೆ. ಹಂಗೆ ಹೂವು ಬೆಳೆಯೋದ್ರಲ್ಲಿ ತುಂಬಾನೇ ರಿಸ್ಕ್ ಇದೆ. ರಿಸ್ಕ್ ತಗೊಂಡು ಕೆಲಸ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು. ಹೌದು ಅಲ್ವಾ ಯಜಮಾನ್ರೆ? ಅದಾದ್ಮೇಲೆ ನಮ್ಮ ವೆಂಕಟಸ್ವಾಮಿ ಫ್ಯಾಮಿಲಿನ ನಿಮಗೂ ಪರಿಚಯ ಮಾಡ್ಕೊಡ್ತೀವಿ ಬನ್ನಿ. ನಿಮ್ಮ ಮಗರ ಹೆಸರು? ರಘು. ನಿಮ್ಮ ಮೊಮ್ಮಗನ ಹೆಸರೇನು? ಸಿದ್ಧಾರ್ಥ್. ಚೆನ್ನಾಗಿ ಓದ್ತಾ ಇದ್ದಾನ? ಚೆನ್ನಾಗಿ ಸೂಪರ್ ಓದ್ತಾ ಇದ್ದಾನೆ. ತರ್ಬೋದು ಹೂವು ಇಲ್ಲಿ ಯಾವ ತರ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು 400 ಕೆಜಿ ಹೂವು ಕೂಡ ಇಲ್ಲಿದೆ. 1 ಕೆಜಿ 150 ರೂಪಾಯಿ ಅಂತ ಅಂದ್ರು ಕೂಡ ಬೆಳಿಗ್ಗೆ 400, ಸಾಯಂಕಾಲ 400 ಕೆಜಿ 800 ಕೆಜಿ ಕುಯ್ತಾರೆ ಇವರು. 800 ಕೆಜಿಗೆ 1,20,000 ದುಡ್ಡು ಆಯ್ತು. ಇದೇ ತರ 4ರಿಂದ 5 ಸಲ ಬೆಳೆ ಕುಯ್ತಾರೆ. ಕುಯ್ದಾಗ ಅವ್ರಿಗೆ 4ರಿಂದ 5 ಲಕ್ಷ ಕೂಡ ಬರುತ್ತೆ. ಅದ್ರಲ್ಲಿ 1 ಲಕ್ಷ ಹೋದ್ರು ಕಮ್ಮಿ ರೈಟ್ ಇದ್ರು ಕೂಡ ಒಂದು 3 ಲಕ್ಷ ಆದ್ರೂ ಉಳಿತೆ. ಆದ್ರೆ ಬೆಳೆ ಮಾತ್ರ ಚೆನ್ನಾಗಿ ತರಬೇಕು. ನೀವು ವಾರಕ್ಕೊಂದ್ಸಲಿ ಔಷಧಿ ಹೊಡೆದು ಈ ತರ ನೀಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿ ಗೊಬ್ಬರಗಳನ್ನ ಹಾಕಿ ಚೆನ್ನಾಗಿ ಹೂವನ್ನ ಬೆಳೆದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರೈಟ್ ಕೂಡ ಯಾವಾಗಲೂ ಸಿಗುತ್ತೆ. ಕ್ವಾಲಿಟಿ ಯಾವ ತರ ಇರುತ್ತೆ ಅದ್ರ ಮೇಲೆ ಟಾಪ್ ರೈಟ್ ಕೂಡ ಫಿಕ್ಸ್ ಮಾಡಲಾಗುತ್ತೆ. ನೀವು ಯಾವ ತರ ಕ್ವಾಲಿಟಿನ ಮೇಂಟೈನ್ ಮಾಡ್ತೀರಾ ಅದೇ ತರ ನಿಮಗೂ ಕೂಡ ಒಳ್ಳೆ ರೇಟ್ ಕೂಡ ಸಿಗುತ್ತೆ. ಇನ್ನೊಂದು ಏನಂತಂದ್ರೆ ಮೇ ತಿಂಗಳಲ್ಲಿ ನೀವು ಕೂಡ ನಾಟಿ ಮಾಡಿದ್ರೆ ವರಲಕ್ಷ್ಮಿ ಮತ್ತೆ ಹಬ್ಬಗಳಿಗೆ ಮ್ಯಾಚ್ ಆಗೋ ತರ ಹೂವುಗಳನ್ನ ಕೂಡ ಫಾಲೋ ಮಾಡಿ ಬೆಳ್ಕೊಂಡ್ರೆ ಕೂಡ ಒಳ್ಳೆ ರೇಟ್ ಸಿಗುತ್ತೆ. ಆ ಥರ ನೀವು ಕೂಡ ಮೇಂಟೈನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಔಷಧಿನ ಯಾವ ಟೈಪ್ ಹೊಡಿತಾರೆ, ಯಾವ ಥರ ನಾಟಿ ಮಾಡ್ಬೇಕು, ಆ ಥರ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಲೇಜ್ ಶಿವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ